ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರ್ಯಾಲಿಗೆಂದು ಪಂಜಾಬ್ಗೆ ತೆರಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯ ಲೋಪದ ಹಿನ್ನೆಲೆಯಲ್ಲಿ ವಾಪಸ್. ಪ್ರಧಾನಿರವರ ದೀರ್ಘಾಯುಷ್ಯಕ್ಕಾಗಿ ಮೃತ್ಯುಂಜಯ ಮಂತ್ರ ಪಠಿಸಿದ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಚಲಿಸಬೇಕೆಂದಲ್ಲಿ ಪ್ರಯಾಣಿಕರು ಮಾಸ್ಕ್ ಧರಿಸುವುದು ಕಡ್ಡಾಯ. ತನ್ನಿಮಿತ್ಯ ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಾಗೃತಿ ಮೂಡಿಸಿದ ವಿಭಾಗೀಯ ನಿಯಂತ್ರಣಾಧಿಕಾರಿ ಗೌಡಿಗೇರಿ. ನಿತ್ಯವೂ ಸಾರ್ವಜನಿಕರ ಸಂಪರ್ಕಕ್ಕೆ ಲಭಿಸುತ್ತಿರುವ ಸಚಿವ ಆನಂದ್ ಸಿಂಗ್ ರಾಣಿಪೇಟೆಯ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ. ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಮುಂದುವರೆದ ಕೋವಿಡ್ ಲಸಿಕಾ ಅಭಿಯಾನ. ಲಸಿಕೆ ಪಡೆದ 15 ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳು. ಜಗತ್ತಿನ ಸೌಂದರ್ಯವನ್ನೇ ಕಾಣದವರ ಕಂಠದಿಂದ ಸೂಸಿದ ಸುಮಧುರ ಗೀತೆಗಳು. ಫುಟ್ಪಾತ್ನಲ್ಲಿ ಕುಳಿತು ಗೀತೆಗಳನ್ನ ಆಲಿಸಿದ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. 2 ತಿಂಗಳ ಬಳಿಕ ಪಂಜಾಬ್ ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ದಿನಾಂಕ 6ರಂದು ರ್ಯಾಲಿ ನಡೆಸಲೆಂದು ಪಂಜಾಬ್ಗೆ ತೆರಳಿದ್ದರು. ಅಲ್ಲಿ ಭದ್ರತೆಯಲ್ಲಿ ಲೋಪ ಕಂಡ ಹಿನ್ನೆಲೆಯಲ್ಲಿ ರ್ಯಾಲಿ ನಡೆಸದೆ ಪಂಜಾಬ್ನಿಂದ ಮರಳಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿದ್ದು ಭದ್ರತೆ ಒದಗಿಸುವಲ್ಲಿ ರಾಜಕೀಯ ದ್ವೇಷ ಸಾಧಿಸಿದೆ ಎಂದು ಬಿಜೆಪಿ ವರಿಷ್ಠರು ಖಂಡಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರ ಸಾರಥ್ಯದಲ್ಲಿ ಹಂಪಿಗೆ ತೆರಳಿದ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರು ಇಲ್ಲಿನ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೃತ್ಯುಂಜಯ ಮಂತ್ರ ಪಠಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರು. यजामहे सुगन्धपुष्टिवर्धनम् उर्वारुकमिवा वन्दनात् मृत्योर्मुक्ष्यामा अमृतात् ॐ वर्धनम् ಇನ್ನು ಪಂಜಾಬ್ನ ಫಿರೋಜ್ಪುರ್ಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಬರುವ ಫ್ಲೈಓವರ್ ಬ್ರಿಡ್ಜ್ ಮೇಲೆ ಪ್ರಧಾನಿರವರು ಚಲಿಸುತ್ತಿದ್ದ ವಾಹನವನ್ನ 10 ರಿಂದ 15 ನಿಮಿಷಗಳ ಕಾಲ ನಿಲ್ಲಿಸಲಾಗಿತ್ತು. ಪ್ರಧಾನಿರವರ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಗಳಿದ್ದವೆಂದು ಶಂಕಿಸಲಾಗಿದೆ. ಒಟ್ಟಾರೆ ಪಂಜಾಬ್ನ ಕಾಂಗ್ರೆಸ್ ಸರ್ಕಾರ ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದೆ. ಈ ದೇಶವನ್ನ ಅಭಿವೃದ್ಧಿ ಪಥದತ್ತ ಮುನ್ನಡೆಸಿಕೊಂಡು ಬರುತ್ತಿರುವ ಪ್ರಧಾನಿ ನರೇಂದ್ರ ಮೋದಿರವರ ದೀರ್ಘಾಯುಷ್ಯಕ್ಕಾಗಿ ಸಾಮೂಹಿಕ ಮೃತ್ಯುಂಜಯ ಮಂತ್ರವನ್ನ ಪಠಿಸಲಾಗಿದೆ ಎಂದು ಬಿಜೆಪಿ ವಿಜಯನಗರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರಬೇಕು, ಫಿರೋಜ್ಪುರ್ ಪಂಜಾಬದಲ್ಲಿ ಮೋದಿಜಿ ರ್ಯಾಲಿ ಮಾಡಕ್ಕೆ ಹೋಗಿದ್ರು. ಅವ್ರ ಕಾರ್ಗೆ ಫ್ಲೈಯಿಂಗ್ ಓವರ್ ಅಲ್ಲಿ 15 ಇಂದ 20 ನಿಮಿಷ ನಿಲ್ಲಿಸಿದ್ದಾರೆ ಪಂಜಾಬದಲ್ಲಿ. ಸೊ ಅವ್ರ ಮೇಲೆ ಆಕ್ರಮ ಅಥವಾ ಹಲ್ಲೆ ಆಗೋದು ಬಹಳ ಸಂಭಾವನೆ ಇತ್ತು. ಕೋವಿಡ್ನ 3ನೇ ರೂಪಾಂತರಿ ದೇಶದ ಹಲವು ರಾಜ್ಯಗಳಲ್ಲಿ ತನ್ನ ಬಾಹುಗಳನ್ನು ದಿನದಿಂದ ದಿನಕ್ಕೆ ಚಾಚತೊಡಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉನ್ನತ ಮಟ್ಟದ ಸಭೆ ನಡೆಸಿ ತಜ್ಞರ ಸಲಹೆ ಮೇರೆಗೆ ಕೋವಿಡ್ ಮಾರ್ಗಸೂಚಿಯನ್ನ ಜಾರಿಗೆ ತರಲಾಗಿದೆ. ಅದರಲ್ಲಿ ಮುಖಗವಸು ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಅಂತೆಯೇ ಹೊಸಪೇಟೆ ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹೊಸಪೇಟೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಮ್ಮ ಸಿಬ್ಬಂದಿಗಳ ಸಹಕಾರದಿಂದ ಬಸ್ ನಿಲ್ದಾಣದಲ್ಲಿ ಸಂಚರಿಸಿ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಕೊಂಡು ಪ್ರಯಾಣಿಸಬೇಕೆಂದು ಜಾಗೃತಿ ಮೂಡಿಸಿದರು.
ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸೂಚನೆಯ ಮೇರೆಗೆ ಬಸ್ ಚಾಲಕ ಹಾಗೂ ನಿರ್ವಾಹಕ ಸೇರಿದಂತೆ ಬಸ್ಗಳಲ್ಲಿ ಸಂಚರಿಸುವ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕೆಂದು ಆದೇಶ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸುವಂತೆ ಪ್ರಯಾಣಿಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೊಸಪೇಟೆ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣ ಗೌಡಿಗೇರಿರವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಬಸ್ ನಿಲ್ದಾಣ ಮತ್ತು ಬಸ್ಗಳನ್ನು ಬಳಸುವಂಥ ಸಾರ್ವಜನಿಕ ಪ್ರಯಾಣಿಕರಲ್ಲಿ ವಿನಂತಿಸುವುದೇನೆಂದರೆ, ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆ ವತಿಯಿಂದ ಈಗಾಗಲೇ ಮಾಸ್ಕ್ ಕಡ್ಡಾಯಗೊಳಿಸುವಂಥ ನಿರ್ದೇಶನ ಬಂದಿದೆ. ಒಮಿಕ್ರಾನ್ ಅನ್ನುವ ಒಂದು ಮಹಾಮಾರಿಯಿಂದ ಉಳಿಲಿಕ್ಕೆ ಸರಳ ದಾರಿ ಅಂದರೆ ಮಾಸ್ಕ್ ಬಳಸುವುದು, ಆಮೇಲೆ ಅಂತರ ಕಾಪಾಡೋದು, ಆಮೇಲೆ ಶುಚಿತ್ವ ಕಾಪಾಡೋದು, ಅನಿವಾರ್ಯ ಇದ್ದಾಗ ಮಾತ್ರ ಓಡಾಡುವಂಥ ಕ್ರಮ ಮಾಡಿ ಈ ಸಾರ್ವಜನಿಕ ಬಸ್ಸುಗಳು, ಸಾರ್ವಜನಿಕರು ಮತ್ತು ಸಮಾಜದ ಸುರಕ್ಷತೆಗಾಗಿ ಎಲ್ಲರೂ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳನ್ನು ಪ್ರೇರೇಪಿಸುವ ಜೊತೆಗೆ ಅವರಿಗೆ ಅರಿವು ಮೂಡಿಸುವುದು ಮತ್ತು ಸಾರ್ವಜನಿಕರಿಗೂ ಸಹಿತ ಅರಿವು ಮೂಡಿಸುವಂಥ ಕ್ರಮವನ್ನು ಇವತ್ತಿನ ದಿವಸ ನಾವು ಪ್ರಾರಂಭಿಸಿದ್ದೇವೆ. ಇದನ್ನು ಸತತವಾಗಿ ನಮ್ಮ ಸಿಬ್ಬಂದಿಯವರು ಪರಿಪಾಲನೆ ಮಾಡ್ತಾರೆ ಮತ್ತು ಜೊತೆಗೆ ಸಾರ್ವಜನಿಕರು ಸಹಿತ ಈ ದಿಶೆಯೊಳಗೆ ಸಹಕರಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇದುವರೆಗೆ ಅಂಥ ಯಾವ ನಿರ್ದೇಶನ ಇರುವುದಿಲ್ಲ. ಮಾಸ್ಕು ಮತ್ತು ಇನ್ನಿತರೆ ಸುರಕ್ಷತಾ ಕ್ರಮಗಳ ಬಗ್ಗೆ ನಿರ್ದೇಶನ ಇದೆ. ಇದನ್ನು ಪ್ರತಿಯೊಬ್ಬರು ಪರಿಪಾಲನೆ ಮಾಡಬೇಕಂತೇಳಿ ಮತ್ತೊಮ್ಮೆ ಕೋರ್ತೇನೆ. ಜನರಿಂದ ಜನರಿಗಾಗಿ ಆರಿಸಿ ಬಂದ ಜನಪ್ರತಿನಿಧಿಗಳು ಭಾರತ ಸಂವಿಧಾನದ ಪ್ರಕಾರ ಜನರ ಒಳಿತಿಗಾಗಿ ಕೆಲಸ ಮಾಡಿಕೊಂಡು ಬರಬೇಕಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ಕ್ಷೇತ್ರದಲ್ಲಿ ಉಪಸ್ಥಿತರಿದ್ದಲ್ಲಿ ನಿತ್ಯವೂ ಜನರೊಂದಿಗೆ ಬೆರೆತು ಅವರ ಕುಂದುಕೊರತೆಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಕಾಯಕ ಮಾಡ್ತಾ ಬರ್ತಿದ್ದಾರೆ. ಹೌದು, ಜನರ ಆಶೀರ್ವಾದದಿಂದಲೇ ಆರಿಸಿ ಬಂದು ಶಾಸಕರಾಗಿ, ಸಚಿವರಾಗಿ ಮುಂದುವರಿಯುತ್ತಿರುವ 90 ವಿಜಯನಗರ ಕ್ಷೇತ್ರದ ಶಾಸಕರು ಹಾಗೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಪ್ರವಾಸೋದ್ಯಮ ಸಚಿವರೂ ಆಗಿರುವ ಆನಂದ್ ಸಿಂಗ್ ರವರು ಜನಸಾಮಾನ್ಯರ ಹಿತದೃಷ್ಟಿಯಿಂದಾಗಿ ರಾಣಿಪೇಟೆಯಲ್ಲಿ ಶಾಸಕರ ಕಚೇರಿಯನ್ನ ತೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ತಾಲೂಕು ಸೇರಿದಂತೆ ವಿಜಯನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ ಸಾರ್ವಜನಿಕರು ನಿತ್ಯವೂ ಸಚಿವರ ಕಚೇರಿಗೆ ಆಗಮಿಸಿ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಸರ್ಕಾರದಿಂದ ಬರುವ ಪಿಂಚಣಿ ಸೇರಿದಂತೆ ವಿಕಲಾಂಗರು, ದ್ವಿಚಕ್ರ ವಾಹನಗಳನ್ನು ಕೊಡಿಸುವಂತೆ ಸಚಿವರಲ್ಲಿ ಕೋರುತ್ತಾರೆ. ಇವೆಲ್ಲಕ್ಕೂ ಸಚಿವರು ಸ್ಪಂದಿಸಿಕೊಂಡು ಬರುತ್ತಿದ್ದಾರೆ. ಇನ್ನು ಕೆಲವರು ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಳಲು ಬಂದ ಭಕ್ತರಿಗೆ ನಿರಾಶೆ ಮೂಡಿಸದೆ ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದ್ದು ಕಂಡುಬಂದಿತು. ಪಕ್ಕದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಂದು ಯಾತ್ರಿ ನಿವಾಸ ಅಂತ ಹೇಳಿ ಒಂದು 25 ಲಕ್ಷದ ನಾನು ನನ್ನ ಇಲಾಖೆ ಒಂದು 25 ಲಕ್ಷದ ನಮ್ಮ ಪ್ರವಾಸಿ ಉದ್ಯಮ ಇಲಾಖೆ ಇದು ಅದೇನಾ ಇದೆಲ್ಲ ಮಾಡಿ ನನಗೆ ತೋರಿಸಿ ನೀವು ಇದು ಮಾಡಬೇಕು. ನಾನು ಏನು ಗಾಡಿ ಕೊಡಿಸ್ತೀನಿ ನಿನಗೆ ಗಾಡಿ ಕೊಡಿಸ್ತೀನಿ. ಇನ್ನು ಕೆಲ ಉದ್ಯಮಿಗಳು, ಸಂಘ ಸಂಸ್ಥೆಯ ಮುಖಂಡರು ಸಚಿವರಿಗೆ ಹಾರ ಹಾಕಿ ಹೊಸ ವರ್ಷದ ಶುಭ ಹಾರೈಸಿದ್ದು ಕಂಡುಬಂದಿತು. ಇನ್ನು ಇವರ ನಿರಂತರ ಸೇವೆ ನಿಂತ ನೀರಾಗದೆ ಹರಿಯುವ ಹಳ್ಳವಾಗಲೆಂಬುದು ಅವಳಿ ಜಿಲ್ಲೆಗಳ ನಾಗರಿಕರ ಆಶಯವಾಗಿದೆ.
ರಾಜ್ಯದಲ್ಲಿ ಕೋವಿಡ್ನ 3ನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ 8ರಿಂದ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಈ ಭಾಗವಾಗಿ ಪ್ರತಿಯೊಬ್ಬರು ಕೋವಿಡ್ ನಿಯಮ ಪಾಲಿಸುವ ಮೂಲಕ ವೀಕೆಂಡ್ ಕರ್ಫ್ಯೂ ಅನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ರವರು ತಿಳಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ರವರು, ಕೋವಿಡ್ನ 3ನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ ನಿಬಂಧನೆಗಳನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5ರವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಹಾಗಾಗಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಯಾರೂ ಕೂಡ ಅನಗತ್ಯವಾಗಿ ಮನೆಯಿಂದಾಚೆಗೆ ಬರಬಾರದು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕೆಂದು ಸಾರ್ವಜನಿಕರಲ್ಲಿ ಕೋರಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಕೋವಿಡ್ ಹೆಚ್ಚಳವಾಗುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಕೋವಿಡ್ ನಿಬಂಧನೆಗಳನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಸ್ಟ್ರಿಂಜೆಂಟ್ ಆಗಿ ಮಾಡಬೇಕು ಎಂದು ಹೇಳಿದ್ದಾರೆ. ಅದರಲ್ಲಿ ವೀಕೆಂಡ್ ಕರ್ಫ್ಯೂ ಖಂಡಿತ ಇರಬೇಕು ಎಂದು ಹೇಳಿದ್ದಾರೆ. ಅನ್ನೆಸರಿ ಮೂವ್ಮೆಂಟ್ಸ್ ಇರಬಾರದು ಎಂದು ಹೇಳಿದ್ದಾರೆ. ಎಕ್ಸೆಪ್ಟ್ ಮ್ಯಾರೇಜ್ ಫಂಕ್ಷನ್ಸ್ ಅನ್ನು ರೆಸ್ಟ್ರಿಕ್ಟ್ ಮಾಡಿ 100 ಜನಕ್ಕಿಂತ ಕಡಿಮೆ ಜನ ಇರಬೇಕು ಎಂದು ಹೇಳಿದ್ದಾರೆ. ಅದು ಬಿಟ್ಟು ಯಾವುದೇ ಪ್ರತಿಭಟನೆಗಳು, ಜಾತ್ರೆಗಳು ಅಥವಾ ಏನು ಮೀಟಿಂಗ್ಗಳು ಇರಬಾರದು ಎಂದು ನಿಬಂಧನೆಗಳು ವಿಧಿಸಿದ್ದಾರೆ. ಬಹುಶಃ ಫೆಬ್ರವರಿ ತಿಂಗಳಿನಲ್ಲಿ ಈ ಕೋವಿಡ್ ಕೇಸಸ್ ಹೆಚ್ಚಿಗೆ ಆಗುವ ಸಾಧ್ಯತೆ ಇರುವುದರಿಂದ ಈ ಥರ ಸ್ಟ್ರಿಂಜೆಂಟ್ ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಎಂದು ರಾಜ್ಯ ಸರ್ಕಾರ ನಿರ್ದೇಶನ ನೀಡಿದೆ. ಅದರನ್ನೇ ನಾವು ಕಟ್ಟುನಿಟ್ಟಾಗಿ ಈಗಾಗಲೇ ನಾವು ನಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಈ 1-2 ದಿವಸ ಜನರ ಮಧ್ಯದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಮೇಲೆ ಈ ವೀಕೆಂಡ್ ಅಂದು ಭಾಳ ಸ್ಟ್ರಿಕ್ಟ್ ಆಗಿ ನಾವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ. ಟೂರಿಸಂ ಪ್ಲೇಸಸ್ನಲ್ಲಿ ಲಾಸ್ಟ್ 1 ವಾರಕ್ಕಿಂತ ಈ ವಾರದಲ್ಲಿ ಸ್ವಲ್ಪ ಜನ ಕಡಿಮೆನೇ ತಂತಾನಿಗೆ ಕಡಿಮೆ ಆಗಿದ್ದಾರೆ ಎಂದು ಮಾಹಿತಿ ಇದೆ. ಅದರಲ್ಲಿ ಟೂರಿಸಂಗೆ ಯಾವುದೇ ಅಡ್ಡ ರೆಸ್ಟ್ರಿಕ್ಷನ್ ಇಲ್ಲದೆ ಇದ್ರೂ ಸಹ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಖಂಡಿತ ಎಲ್ಲರೂ ತೆಗೆಸ್ಕೋಬೇಕು. ಎಲ್ಲರೂ ಮಾಸ್ಕ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಉಪಯೋಗಿಸಬೇಕು. ಅಲ್ಲಿ ಆದಷ್ಟು ಪ್ರಿಕಾಷನರಿ ಮತ್ತು ಸೇಫ್ ಡಿಸ್ಟೆನ್ಸ್ನಲ್ಲಿ ಟೂರಿಸ್ಟ್ಗಳನ್ನು ಹೋಗಲಿಕ್ಕೆ ನಾವು ಅವರನ್ನು ಮ್ಯಾನೇಜ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಕೋವಿಡ್ 3ನೇ ಅಲೆಯು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನವರಿ 3ರಿಂದ ದೇಶವ್ಯಾಪಿ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕುವ ಕಾರ್ಯ ಮುಂದುವರೆದಿದೆ. ಅಂತೆಯೇ ಹೊಸಪೇಟೆಯ ಪಟೇಲ್ ನಗರದಲ್ಲಿ ಬರುವ ಗೋಪಿನಾಥರಾವ್ ಪದವಿ ಪೂರ್ವ ಕಾಲೇಜಿನಲ್ಲಿ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆರೋಗ್ಯ ಸಿಬ್ಬಂದಿಗಳು ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಮೂಲಕ ಮಕ್ಕಳಿಗೆ ಮೊದಲನೇ ಕೋವ್ಯಾಕ್ಸಿನ್ ಡೋಸ್ ನೀಡಿದರು. Namaste everyone, this is Maula Hussain, serving as a principal for Dr. Gopinath Rao Group of Institutions, Hospete. So today from our institution, with the help of the Health Department of Vijayanagara District, we are conducting a COVID-19 campaign. So with that campaign, we have around 250 students today, including school and college, PU college as well as paramedical. So we will be very happy and we are very thankful to the government that today they are conducting this campaign in our institution. So thank you everyone, and I also appeal for all the students as well as parents to take the vaccination as early as possible. So thank you everyone. ಅದೇ ರೀತಿ ಟಿಬಿ ಡ್ಯಾಂ ಪ್ರದೇಶದಲ್ಲಿ ಬರುವ ಜವಳಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಮಾಜ ಸೇವಕ ಪಂತರ್ ಜಯಂತ್ರವರು ದೀಪ ಬೆಳಗಿಸುವ ಮೂಲಕ ಕೋವಿಡ್ ಲಸಿಕಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ವೇಳೆ ಜವಳಿಸ್ ಕಾಲೇಜಿನ ಕಾರ್ಯದರ್ಶಿ ಲೇಪಾಕ್ಷ ಎಸ್ ಜವಳಿ, ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅದೇ ರೀತಿ ಕಮಲಾಪುರದ ಕೊಟ್ಟೂರು ಸ್ವಾಮಿ ಪ್ರೌಢಶಾಲೆ ಹಾಗೂ ಸಂಗನ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಯೂ ಕೂಡ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ನ ಪ್ರಥಮ ಲಸಿಕೆ ಹಾಕಲಾಯಿತು. ಕೊಟ್ಟೂರು ಸ್ವಾಮಿ ಪ್ರೌಢಶಾಲೆ ಮತ್ತು ಸಂಗನ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ನಾನು ಕೆಲಸ ಮಾಡ್ತೇನೆ. ಇವತ್ತಿಲ್ಲಿ ನಮ್ಮ ಶಾಲೆಗೆ ಸರ್ಕಾರದ ವತಿಯಿಂದ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹಾಕ್ಲಕ್ಕ ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಡಾಕ್ಟರ್ಗಳು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಮಾಡ್ತಾರಲ್ಲಿ. ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಕ್ಕಳನ್ನು ಇವತ್ತು ನಾವು ಲಸಿಕೆಯನ್ನು ಹಾಕ್ಸ್ತಿದ್ದೀವಿ. ಆದ್ದರಿಂದ ಇವತ್ತು ಈ ಲಸಿಕಾ ಕಾರ್ಯಕ್ರಮ
ವಿದ್ಯಾರ್ಥಿಗಳ ಒಂದು ಸದುಪಯೋಗ ಆಗಲಿ, ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗಲಿ ಅಂತಕ್ಕಂಥ ಭಾವನೆಯಿಂದ ಸರ್ಕಾರ ಇವತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಆದ್ದರಿಂದ ಎಲ್ಲರೂ ಅದನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ ಅಂತೇಳಿ ನಾವು ಅವರಿಗೆ ಅನೇಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತಿದ್ದೀವಿ. ಹುಟ್ಟಿನಿಂದಲೇ ಕುರುಡರಾಗಿ ಈ ಜಗತ್ತಿನ ಸೌಂದರ್ಯದ ಸೊಬಗನ್ನ ಸವಿಯದ ಕುರುಡರು ತಮ್ಮ ಸುಮಧುರ ಕಂಠದಿಂದ ಗೀತೆಗಳನ್ನ ಹಾಡುವ ಮೂಲಕ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಂಡು ಬದುಕು ಎಂಬ ಜಟಕ ಬಂಡಿಯನ್ನ ಸಾಗಿಸುತ್ತಿದ್ದಾರೆ. ಅಂಧರ ಬಾಳಲ್ಲಿ ಬೆಳಕು ಚೆಲ್ಲಿದ ಪಂಡಿತ ಪುಟ್ಟರಾಜ ಗವಾಯಿಗಳನ್ನ ಎಂದು ಕೂಡ ಮರೆಯುವಂತಿಲ್ಲ. ಹೌದು, ಸೇವಿಯರ್ ಅಂಧರ ಕ್ಷೇಮಾಭಿವೃದ್ಧಿ ಸಮಿತಿಯು ಅಂಧರಿಗೆ ಆಶ್ರಯ ನೀಡಿ ಅವರಲ್ಲಿರುವ ಕಲೆಯನ್ನ ಸಾರ್ವಜನಿಕರೆದುರು ಪ್ರಸ್ತುತಪಡಿಸುವ ಮೂಲಕ ಅಂಧರಿಗೆ ನೆರವಾಗಿ ಕೆಲಸ ಮಾಡಿಕೊಂಡು ಬರುತ್ತಿದೆ. ಅಂತೆಯೇ ಹಂಪಿ ರಸ್ತೆ ಬಾಲಾ ಟಾಕೀಸ್ ಪಕ್ಕದಲ್ಲಿನ ಪಿಬಿಎಸ್ ಶಾಲಾ ಮೈದಾನದ ಬಳಿ ರಸ್ತೆಯ ಫುಟ್ಪಾತ್ ಬಳಿ ಬಿಡಾರ ಹೂಡಿದ್ದ ಅಂಧರ ತಂಡವು ಗೀತ ಗಾಯನ ಕಾರ್ಯಕ್ರಮ ಕೈಗೊಂಡಿದ್ದರು. ಹೀಗೆ ಇದೇ ಮಾರ್ಗವಾಗಿ ವಾಹನದ ಮೂಲಕ ಸಾಗಿ ಬರುತ್ತಿದ್ದ ಸಚಿವ ಆನಂದ್ ಸಿಂಗ್ ರವರು ಜನಗಳ ಗುಂಪಿನೊಳಗಿಂದ ಹೊರಸೂಸಿ ಬರುತ್ತಿರುವ ಸುಮಧುರ ಗೀತೆಗಳನ್ನ ಆಲಿಸಿ ವಾಹನ ಇಳಿದು ಬಂದು ಅಂಧರೊಂದಿಗೆ ಕೆಲವೊತ್ತು ಕುಶಲೋಪರಿ ವಿಚಾರಿಸಿದರು. ಸರ್ ಕೋಟೆಗೆ ನಮ್ಮ ಇವನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾರೆ, ವಿತ್ ಸಿಂಗರ್ ಆಗಿ ನಮ್ಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್. ಕೋಟಯ್ಯ ಕೋಟಯ್ಯ ಅಂತ ಸರ್. ಇವನಿಗೆ ಇನ್ನೊಂದು ಏನಂದರೆ ಇವರಿಗೂ ಸಹಿತ ಫಾದರ್ ಮದರ್ ತುಂಬ ಇದು ಇವನು ಹೌದು ಸರ್. ಅಲ್ಲ ಸರ್, ನಮಗೆ ನೀವಿದಿಲ್ಲ ಸರ್, ನೀವೇ ನಮ್ಮ ತಾಯಿ ಸಂತೋಷ ಎಲ್ಲರಿಗೆ ನೋಡ್ಕೊಂಡು ನಮ್ಮ ಅರ್ಜುನು ಚೆನ್ನಾಗಿ ಆಡ್ದಪ್ಪ. ನಮ್ಮ ಸಂಗೀತ ಟೀಚರ್ ಸರ್ ಇವರು ಕುರುಪೇಟೆಯಲ್ಲಿ. ಹೆಂಗೆ ಇದು ಫೋನ್ ಹೆಂಗೆ ಆಪ್ರೇಟ್ ಮಾಡ್ತೀರಿ ನೀವು ಸರ್? ಅದು ಟ್ರ್ಯಾಕಿಂಗ್ ಅಚ್ಚಾ ಅಚ್ಚಾ ವಾಯ್ಸ್ ಇದ್ರಿ ನಮ್ಮ ಈಗ ಯಾರು ಫೋನ್ ಬಂತು ಅಂತ ಹೇಳಿ ಗೊತ್ತಾಗುತ್ತಾ? ಅಚ್ಚಾ, ನಿಮ್ಗೆ ಸಪ್ರೇಟ್ ಇದು ನಿಮಗೆ ನಂದು ಸಹಿತ ಮಾಡಿದೆ ಸರ್, ಮಾತಾಡ್ತಾ ಇದ್ದಾರೆ ಸರ್. ಬ್ಯಾಟ್ರಿ 59% ಇದೆ ಸರ್. ಓಹೋ ಹೋ. ಅಚ್ಚಾ, ಇದು ಆ್ಯಪ್ ನಿಮಗೆ ಸಪ್ರೇಟ್ ಆಗಿ ಜಾಸ್ತಿ ಇದೆ ಸರ್, ಸಾಫ್ಟ್ವೇರ್ ಸರ್. ನೀನು ಯಾವ ಗುಲ್ಬರ್ಗಾನಾ? ನಮ್ಮ ಇವ್ರು ಬಂದು ಗುಲ್ಬರ್ಗ ಆಗ್ತೀವಿ. ನಮ್ಮಲ್ಲಿ ಕೀಬೋರ್ಡ್ ಮತ್ತು ಡಬಲಿಸ್ಟ್ ಸಿಂಗರ್ ಇದು ಟೀಚರ್ ಆಗಿ ಅಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತು ಪಾಠ ಮಾಡ್ತಾರೆ ಸರ್. ಸಾಯಂಕಾಲ ಹೊತ್ತು ನಮ್ಮ ಕಲಾ ಟೀಮ್ ಎಲ್ಲ ಹುಟ್ಟಾಗಿದ್ದಾಗಿಂದಲೇ. ಹೌದು ಸರ್. ನೀನು ಪುಷ್ಪ ಯಾವ ಕೊಡ್ತೀನಿ ಸರ್. ನೆಕ್ಸ್ಟು ನಿಮ್ಮ ಒಂದು ಸನ್ಮುಖದಲ್ಲಿ ಸರ್ ಅರ್ಜುನ ಮತ್ತು ಪುಷ್ಪ ಸರ್, ಅದರ ಇಬ್ಬರದು ನಾವು ಒಂದು ಬ್ಲೈಂಡ್ ಒಂದು ಮ್ಯಾರೇಜ್ ಬಗ್ಗೆ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ತುಂಬ ಆಶೀರ್ವಾದದೊಂದಿಗೆ ಆಗಬೇಕಾಗಿದೆ ಸರ್. ಹೌದಾ? ಓಕೆ, ಇಬ್ಬರಿಗೂ ಒಪ್ಪಿಗೆ ಐತೆ? ಹೌದವಾ? ಓಕೆ, ಕಂಗ್ರ್ಯಾಚುಲೇಷನ್. ಬಳಿಕ ಅಂಧ ಕಲಾವಿದರಿಂದ ಗೀತ ಗಾಯನ ಮುಂದುವರೆಸಲಾಗಿ ಸಚಿವರು ಫುಟ್ಪಾತ್ನಲ್ಲೇ ಕುಳಿತು ಗೀತೆಗಳ ಸೊಬಗನ್ನ ಸವಿದು ಆನಂದಿಸಿದರು. ಮೆಲ್ಲನೆ ಹೇಳು ಓ ಮಲ್ಲಿಗೆಯೇ, ನನ್ನ ಕಾಣ ಭೂಮಿ ತಾಯ, ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಸಾಕು. ಬಾನಾಡೆಯ ಹಾಗೆ ನಾ ಹಾಡಿ ಬದುಕಿರಲೇಬೇಕು. ನಾ ಕಾಣ ಲೋಕವನ್ನು ಕಾಣರು ಯಾರು.
ನದಿಗಳು ನೋಡದೆ ಹೋದರು ಆ ನಗೆ ನಾನರಿವೆ ಹರಿಯುವ ನದಿಗಳು ಕಾಣದೆ ಹೋದರು ಸ್ಪರ್ಶದಿನ ತಿಳಿವೆ ಕೂಗುವ ಕೋಗಿಲೆ ಗುಂಪಿನ ಇಂಪಲಿನ ಇರುವೆ ಕಂಪನ ಲೋಕದ ಬೆನ್ನಲು ಹೇರಿ ರೆಪ್ಪೆಯನ ಪಡೆವೆ ನಾವೆಲ್ಲ ನಿಮ್ಮನ್ನು ನೋಡದೆ ಹೋದರು ನೀವು ನನ್ನ ನೋಡಿದರೆ ಸಾರ್ಥಕವೇ ಅದು ನಿಮ್ಮ ಮುಂದೆ ಗಾಯಕನ ಹೂಳುತ್ತಾರ ಕಟ್ಟುತ್ತಾರ ನಿನ್ನ ತುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರದು 3 ದಿವಸ ಒಳಿತು ಮಾಡು ಮನಸ ನೀರದು 3 ದಿವಸ. ಇವರ ಪರಿಶ್ರಮಕ್ಕೆ ಸಚಿವರು ಇಂತಿಷ್ಟು ಧನ ಸಹಾಯ ಕಲ್ಪಿಸಿ ನಿಮಗೆ ಸದಾ ನಮ್ಮ ಸಹಕಾರ ಇರುತ್ತದೆ ಎಂದು ಹಾರೈಸಿದರು. ಅದೇ ರೀತಿ ಅಂಧರ ಬಾಳಲ್ಲಿ ಸದಾ ಬೆಳಕು ಮೂಡಿಸಿಕೊಂಡು ಬರುತ್ತಿರುವ ಹಾಗೂ ನಮ್ಮ ಸಹಾಯಕ್ಕೆ ನಿಂತಿರುವ ಸಚಿವ ಆನಂದ್ ಸಿಂಗ್ ರವರ ಸೇವಾ ಮನೋಭಾವನೆಗೆ ಸೇವಿಯರ್ ಅಂಧ ಸಂಸ್ಥೆಯ ಮುಖ್ಯಸ್ಥ ಸಂತೋಷ್ ರವರು ಈ ವೇಳೆ ಅಭಿನಂದಿಸಿದರು. ಇವತ್ತು ಎಷ್ಟೋ ಜನ ನಮಗೆ ₹1 ಕೊಡಬೇಕಂದ್ರೆ ಎಷ್ಟೋ ಹಿಂದೆ ಮುಂದೆ ಜನ ನೋಡುವಂಥದ್ದು ಸಾಧ್ಯತೆ. ಆದರೆ ನಾವು ಆನಂದ್ ಸಿಂಗ್ ಸರ್ ಹತ್ರ ಯಾವುದೇ ಟೈಮಲ್ಲಿ ಹೋದ್ರು ನಮಗೆ ಕೈ ಬಿಡದೆ ನಮ್ಮನ್ನು ನಡೆಸಿರುವಂತ ನಮ್ಮ ಪುಟ್ಟಜ್ಜರು ನಡೆದಾಡೋ ದೇವರು ಹಾಗೆ ನಮಗೆ ಕಣ್ಣಿಲ್ಲದವರಿಗೆ ದೇವರಾಗಿ ಕಾಪಾಡ್ತಾ ಇರೋದು ನಮ್ಮ ಆನಂದ್ ಸಿಂಗ್ ಸರ್. ನಮಗೆ ಇವತ್ತು ಅವರಿಗಾಗಿ ನಾವು ಪಂಡಿತ್ ಪುಟ್ಟಜ್ಜರು ಕೇಳೋದು ಒಂದೇ, ಆ ಜಗದೊಡೆಯ ಎಂದಿಗೂ ನಮ್ಮ ಸಾರಿಗೆ ಅವರ ಭಗವಂತ ಎಂದೆಂದಿಗೂ ಅವರಿಗೆ ಗೆಲುವು ಅನ್ನೋದು ಶಾಶ್ವತವಾಗಿ ಇಟ್ಟಿರಲಿ ಅನ್ನೋದು ನಮ್ಮ ಭಗವಂತನ ನಾವು ಹೇಳಿಕೆ ಬಂಧುಗಳೇ. ಮನುಷ್ಯನಿಗೆ ಬೇಕಾಗಿರೋದು ಒಂದು ಮಾನವೀಯತೆ ಮತ್ತು ಮನುಷ್ಯತ್ವ. ನಾವು ಯಾವುದೇ ಟೈಮಲ್ಲಿ ಕಣ್ಣಿಲ್ದವ್ರು ಸಿಗಲಿ ಇಲ್ಲೇ ಅಂತಲ್ಲ, ನಾವು ಯಾವುದೇ ಟೈಮಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ರು ನಮ್ಮ ಸರ್ ನಮ್ಮನ್ನ ಕೈ ಹಿಡಿದು ಮಾತಾಡ್ತಿದ್ದಾರೆ ಬಂಧುಗಳೇ. ಇವತ್ತು ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಹೆತ್ತ ತಂದೆ ನಮ್ಮ ಎದುರಿಗೆ ಬಂದಾಗ ಎಷ್ಟು ಖುಷಿ ಸಿಗುತ್ತೋ ನಾವು ಕಣ್ಕಾಣದಿದ್ದವರಿಗೆ ಅಷ್ಟೇ ಖುಷಿ ಆಗಿದೆ ಬಂಧುಗಳೇ ನಮಗೆ ಇವತ್ತು. ಯಾಕಂತಂದ್ರೆ ನಾವು ನಮ್ಮ ಅನ್ನದಾತರು ನಮಗೆ ಅನ್ನ ಕೊಡುವ ದೈವ ಮುಂದೆ ಬಂದಾಗ ಆ ದೈವ ಎಷ್ಟು ಸಂಕಲ್ಪ ಇರುತ್ತೆ ಅಂತಂದ್ರೆ, ಆ ಭಗವಂತನಿಗೆ ನಾವು ಎಷ್ಟೇ ನಾವು ಭಗವಂತನ ಹತ್ರ ಹೊರ ಕೇಳಬೇಕಂತಂದ್ರೆ ಎಷ್ಟು ಕಷ್ಟ ಇರುತ್ತೆ. ಆದ್ರೆ ಭಗವಂತನ ಎದುರಿಗೆ ಬಂದಾಗ ಆದ್ರೆ ಆಗದಂತ ಉಲ್ಲಾಸನೆ ಬೇರೆ ಬಂಧುಗಳೇ. ಇವತ್ತು ನಮಗೆ ಅಷ್ಟೇ ತೃಪ್ತಿಯಾಗಿದೆ. ನಾವು ಭಗವಂತ ಗುರುಪುಟ್ಟಜ್ಜರನ್ನ ಕೇಳೋದು ಒಂದೇ,
ಜಗದೊಡೆಯ ನೀನು ಎಂದಿಗೂ ಸರ್ನ ರಕ್ಷಿಸು ಅಂತ ನಾವು ಬೇಡ್ತೇವೆ ಬಂಧುಗಳೇ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರ್ಯಾಲಿಗೆಂದು ಪಂಜಾಬ್ಗೆ ತೆರಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯ ಲೋಪದ ಹಿನ್ನೆಲೆಯಲ್ಲಿ ವಾಪಸ್. ಪ್ರಧಾನಿರವರ ದೀರ್ಘಾಯುಷ್ಯಕ್ಕಾಗಿ ಮೃತ್ಯುಂಜಯ ಮಂತ್ರ ಪಠಿಸಿದ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಚಲಿಸಬೇಕೆಂದಲ್ಲಿ ಪ್ರಯಾಣಿಕರು ಮಾಸ್ಕ್ ಧರಿಸೋದು ಕಡ್ಡಾಯ. ತನ್ನಿಮಿತ್ಯ ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಾಗೃತಿ ಮೂಡಿಸಿದ ವಿಭಾಗೀಯ ನಿಯಂತ್ರಣಾಧಿಕಾರಿ ಗೌಡಿಗೇರಿ. ನಿತ್ಯವೂ ಸಾರ್ವಜನಿಕರ ಸಂಪರ್ಕಕ್ಕೆ ಲಭಿಸುತ್ತಿರುವ ಸಚಿವ ಆನಂದ್ ಸಿಂಗ್. ರಾಣಿಪೇಟೆಯ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ. ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಮುಂದುವರೆದ ಕೋವಿಡ್ ಲಸಿಕಾ ಅಭಿಯಾನ. ಲಸಿಕೆ ಪಡೆದ 15 ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳು. ಜಗತ್ತಿನ ಸೌಂದರ್ಯವನ್ನೇ ಕಾಣದವರ ಕಂಠದಿಂದ ಸೂಸಿದ ಸುಮಧುರ ಗೀತೆಗಳು. ಫುಟ್ಪಾತ್ನಲ್ಲಿ ಕುಳಿತು ಗೀತೆಗಳನ್ನ ಆಲಿಸಿದ ಸಚಿವ ಆನಂದ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.